ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಜಯಂತ್ ನಾಗವಲ್ಲನಾಗಿ ಬದಲಾಗ್ತಿರೋದನ್ನು ನೋಡಿ ವೀಕ್ಷಕರ ಒಂದೊಂದು ಕಮೆಂಟ್ಗಳು ಒಂದೊಂದು ಮುತ್ತುನಂತೆ ಕಾಣುತ್ತಿವೆ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಾನು ಮೇಲಿನ ಅತಿಯಾದ ಕಾಳಜಿ ಮತ್ತು ಪ್ರೀತಿಯೇ ಜಯಂತ್ನಿಗೆ ಇದೀಗ ಮುಳುವಾಗಿದೆ. ಹೆಜ್ಜೆ ಹೆಜ್ಜೆಗೂ ಆಕೆಯನ್ನು ಹಿಂಬಾಲಿಸುತ್ತಿದ್ದ ಸೈಕೋ ಜಯಂತ್ನ ಅಸಲಿ ಮುಖಗಳು ಒಂದೊಂದಾಗಿಯೇ ಪತ್ನಿ ಜಾನು ಮುಂದೆ ಬಯಲಾಗುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಮುತ್ತುಗಳ ರೂಪದಲ್ಲಿ ಕಮೆಂಟ್ಗಳು ಹರಿದು ಬರುತ್ತಿವೆ. ಕ್ಷಣ ಕ್ಷಣಕ್ಕೂ ಜಾನು ಮೇಲೆ ಹದ್ದಿನ ಕಣ್ಣಿಟ್ಟಿದ್ದ ಜಯಂತ್, ಜಾನು ಯಾರ ಜೊತೆ ಮಾತನಾಡ್ತಾಳೆ, ಯಾರ ಜೊತೆ ಇರ್ತಾಳೆ, ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಇದಿಷ್ಟೇ ಅಲ್ಲ, ಅರಮನೆಯಂತ ಮನೆಯಲ್ಲಿ ಒಬ್ಬ ಕೆಲಸದವರು ಇಲ್ಲದಂತೆ ಮಾಡಿದ್ದ ಈ ಜಯಂತ್ ಇಡೀ ಮನೆ ತುಂಬ ಸಿಸಿ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡಿ ಚಿನ್ನುಮರಿಯ ಚಲನ ವಲನಗಳನ್ನು ವೀಕ್ಷಿಸುತ್ತಿದ್ದ. ಇದೀಗ ಜಯಂತ್ನ ಅಸಲಿ ಮುಖಗಳು ಒಂದೊಂದಾಗಿಯೇ ಪತ್ನಿ ಜಾನು ಮುಂದೆ ಬಯಲಾಗಿದೆ. ಗಂಡನಿಗೆ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾಳೆ ಜಾನು. ಹೀಗೆ ಸೈಕೋ ಗಂಡನ ವಿರುದ್ಧ ತಿರುಗಿ ಬಿದ್ದಿದ್ದೇ ತಡ. ಸೋಷಿಯಲ್ ಮೀಡಿಯಾದಲ್ಲಿ ಜಯಂತ್ನ ಅತಿರೇಕಕ್ಕೆ ನೆಟ್ಟಿಗರು ಕೈ ಜೋಡಿಸಿದ್ದಾರೆ. ಬಗೆ ಬಗೆ ಕಮೆಂಟ್ಗಳ ಮೂಲಕವೇ ಉತ್ತರ ನೀಡುತ್ತಿದ್ದಾರೆ ಅಂತ ಕೆಲವು ಆಯ್ದ ವೀಕ್ಷಕರ ಕಮೆಂಟ್ಗಳು ಇಲ್ಲಿವೆ ನೋಡಿ. ಈ ವಾರದ ಕಿಚ್ಚನ ಚಪ್ಪಾಳೆ, ಅಮೋಘವಾದ ಡೈರೆಕ್ಟ್ಗಳಿಗೆ ಜೈ. ಜಾನು ಈಗ ಚಿನ್ನುಮರಿ ಅಲ್ಲ, ಮಾರಿ. ಜಯಂತ್ ಈಗ ನೀನು ಈಗ ಕುರಿಮರಿ. ಈ ವಾರದ ಕಿಚ್ಚನ ಚಪ್ಪಾಳೆ ಚಿನ್ನುಮರಿಗೆ. ಇಷ್ಟು ದಿನ ಜಯಂತ್ ನಾಗವಲ್ಲಿ ಥರ ಆಡುತ್ತಿದ್ದ, ಇವತ್ತು ಚಿನ್ನುಮರಿ ನಾಗವಲ್ಲಿ ಆಗಿದ್ದಾಳೆ. ನೋಡು ನೋಡು ನಿನ್ನ ಚಿನ್ನುಮರಿ ಜಾನುಮರಿ ಆಗಿ ಬದಲಾಗೋದನ್ನ. ಜಯಂತ್ ಫುಲ್ ಕನ್ಫ್ಯೂಸ್ಡ್. ಚಿನ್ನುಮರಿ ಯಾಕೆ ನಂತರ ಆಡ್ತಿದ್ದಾಳೆ ಅಂತ. ಚಿನ್ನುಮರಿ ನಾಗವಲ್ಲಿಯಾಗಿ ಬದಲಾಗೋದು ನೋಡಿ ಜನರೇ. ಜಯಂತ್ ನಾಗವಲ್ಲನಾಗಿ ಬದಲಾಗ್ತಿರೋದನ್ನ ನೋಡಿ ನಮ್ಮ ಚಿನ್ನುಮರಿ ಈಗ ಸಿಂಹದ ಮರಿ ಆದ್ಲು. ಈ ವಾರದ ಕಳಪೆ ಜಯಂತ್. ಹೀಗೆ ಬಗೆ ಬಗೆ ಕಮೆಂಟ್ಗಳ ಮೂಲಕ ವೀಕ್ಷಕರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಇನ್ನು ಕೆಲವರು ಜಾನು ಪಾತ್ರಧಾರಿ ಚಂದನ ಅನಂತ್ ಕೃಷ್ಣ ಮತ್ತು ಜಯಂತ್ ಪಾತ್ರಧಾರಿ ದೀಪಕ್ ಸುಬ್ರಹ್ಮಣ್ಯ ಅವರ ನಟನೆಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.